ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ನಾನು ನವೀನ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಆಲ್ರೆಡಿ ಟೈಮ್ ಬಂದು 3:50 ಆಯಿತು. ಆ್ಯಕ್ಚುಲಿ ಇವತ್ತು ನಮಗೆ ಸಡನ್ನಾಗೆ ಫಿಕ್ಸ್ ಆಯಿತು ಪ್ರೋಗ್ರಾಮು ಕೆ ಆರ್ ಪುರಮಲ್ಲಿ. ಇವಾಗ ಎಲ್ಲರೂ ಹೊರಟಿದ್ವಿ. ಆ್ಯಕ್ಚುಲಿ ಏನೋ ನಾನು ಎಲ್ಲರನ್ನೂ ಫೋನ್ ಮಾಡಿ ಕರ್ಕೊಂಡು ಅಷ್ಟೊಂದು ಟೈಮ್ ಆಗೋಯಿತು. ಅಲ್ಲಿಂದ ಇವಾಗ ಇನ್ನೇನು 2 ಅವರ್ಸಲ್ಲಿ ನಾವು ಅಲ್ಲಿ ಲೊಕೇಶನ್ಗೆ ತಲುಪಬೇಕು. ಇವಾಗ ಸ್ವಲ್ಪ ಮಕ್ಕಳು ಬೇರೆ ಊಟ ಬೇರೆ ಮಾಡಿಲ್ಲ ಅಂತಂದರು. ಅದಕ್ಕೆ ನಾವೊಂದು ಸಣ್ಣ ಲೋಕಲಲ್ಲಿ ಬಂದು ಎಗ್ ರೈಸ್ ತಿಂತಾಯಿದ್ದೀವಿ. ಪ್ಲಸ್ ಹಾಗೆ ಬಜ್ಜಿ ಮತ್ತು ಇಲ್ಲಿ ಕಬಾಬ್ ಹಾಕ್ತಿದ್ದಾರೆ ಅಂಕಲ್ಲು. ನಮ್ಮ ಪ್ರಶಾಂತ್ ಅವರಲ್ಲಿ ಫುಲ್ ಫೋನಲ್ಲಿ ಮಾತಾಡ್ತಿದ್ದಾರೆ. ಹಾಗೆ ನಮ್ಮ ನಯನ ಅವರು ಯಾವಾಗ ಎಗ್ ರೈಸ್ ಆಗುತ್ತೆ ಅನ್ನೋದನ್ನ ವೆಯ್ಟ್ ಮಾಡಿ ಕಾಯ್ದು ಕುಂತಿದ್ದಾರೆ. ಇಲ್ಲಿ ನಮ್ಮಿಬ್ಬರು ಬಾಯ್ಸ್ ಎಲ್ಲ ಹೋದ್ರಪ್ಪ, ಬೆಲ್ಟ್ ತರಕ್ಕೆ ಹೋದ್ರು. ಅವನು ನಮ್ಮ ಚಿರುಗೆ ಏನು ಒಂದು ಸೆನ್ಸೇ ಇಲ್ಲ. ಒಂದು ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಅವ್ನ ಅಜ್ಜಿನ ಬೇಡ ಏನಾದರೂ ಮಾಡಬೇಕು ಅನ್ನೋದೇ ಒಂದು ಇದೇ ಇಲ್ಲ ಅವನಿಗೆ. ಓಕೆ, ಪರವಾಗಿಲ್ಲ. ಓಕೆ, ಬನ್ನಿ ಸ್ನೇಹಿತರೆ, ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಹೊರಡ್ಬೇಕಾದ್ರೆ ಒಂದು ವೀಡಿಯೋ ಮಾಡ್ತೀನಿ. ಓಕೆನಾ, ಬಾಯ್. ಫ್ರೆಂಡ್ಸ್ ನೋಡ್ರು ಚಚ್ಚಿ ಕೆಟ್ಟವ್ರೆ. ನಮಸ್ತೆ ಸ್ನೇಹಿತರೆ, ಇವಾಗ ತಾನೇ ಹೊರಟಿದ್ದೀವಿ. ಇವಾಗ ತಾನೇ ನಮ್ಮ ವಿಲೇಜ್ನ ಬಿಟ್ಟಿದ್ದೀವಿ. ಆ್ಯಕ್ಚುಲಿ ಎಲ್ಲರೂ ಆದರೆ ಈ ಕಾರು ಚಿಕ್ಕದಾಯಿತು. ಓಕೆ, ನೋ ಪ್ರಾಬ್ಲಮ್. 5 ಜನಕ್ಕೆ ಕಂಫರ್ಟಬಲು ಒಂದು ಫ್ಯಾಮಿಲಿಗೆ. ನಮ್ಮ ಪ್ರಶಾಂತ್ ಅವರು ಪ್ರಶಾಂತ್ ಅವರು ಡ್ರೈವ್ ಮಾಡ್ತಾವ್ರೆ. ಮುಂದೆ ಹೋಗ್ತಾ ಒಂದು ಸ್ವಲ್ಪ ನಮ್ಮ ಹುಡುಗನ ಹತ್ರ ಬೇರೆ ಬ್ಲೇಸರ್ ಇಸ್ಕೊಬೇಕು. ಬ್ಲೇಸರ್ ಇಸ್ಕೊಬೇಕು. ನೋಡೋಣ, ಬ್ಲೇಸರ್ ಇಸ್ಕೊಂಡು ಅಲ್ಲಿಂದ ಕಂಟಿನ್ಯೂ ವಿಡಿಯೋ ಮಾಡ್ತೀನಿ. ಬನ್ನಿ. ಗಾಯ್ಸ್, ಹೆಬ್ಬಾಳದ ಹತ್ರ ಇದ್ದೀವಿ. ನೋಡಿದ್ರೆ ಫುಲ್ಲು ಟ್ರಾಫಿಕ್ಕು. ಆಲ್ರೆಡಿ ನಾವು 10-15 ನಿಮಿಷದಿಂದ ವೆಯ್ಟ್ ಮಾಡ್ತಾನೆ ಇದ್ದೀವಿ. ಆಲ್ರೆಡಿ ಟೈಮ್ ಬಂದು 4:45. ನಾವು 6 o'clock ಒಳಗಡೆ ರೀಚ್ ಆಗಬೇಕು. ನೋಡ್ತಾ ಇದ್ದೀರಾ, ಫುಲ್ಲು ಟ್ರಾಫಿಕ್ ಆಗಿದೆ. ಬಾಯ್ಸ್, ನೀವೇನು ಮಾಡ್ತಾ ಇದ್ದೀರಾ? ಪ್ರಶಾಂತ್ ಅವರು ಮೊಬೈಲ್ ನೋಡ್ತಿದ್ದಾರೆ. ಅವ್ರು ಮಗ ಮುಚ್ಕೊಂಡಿದ್ದಾರೆ. ಇವರು ಎಣ್ಣೆ ತಿಕ್ಕೊಂಬಂದಿದ್ದಾರೆ. ನೋಡಿ, ಪ್ರೋಗ್ರಾಮ್ ಅಂದ್ಕೊಂಡು ಎಣ್ಣೆ ಹಾಕೊಂಬಂದಿದ್ದಾರೆ ತಂಪಾಗಲಿ ಅಂತ. ಇಲ್ಲಿ ನೋಡಪ್ಪ, ಇಲ್ಲಿ ಬಾಯ್ಸ್. ಗಾಯ್ಸ್, ಇನ್ನೊಂದು ಸ್ವಲ್ಪ ತಬ್ಬ ಬಂದರೆ ಇನ್ನೂ 1 hour ಬೇಕು. ಕೆ ಆರ್ ಪುರಮ್ಗೆ ಹೋಗಿ ರೀಚ್ ಆಗಬೇಕು ಅಂದರೆ ಭಟ್ರಳ್ಳಿ ಹತ್ರ ಅಂತ ಇರೋದು. ಕೆ ಆರ್ ಪುರಂ ಭಟ್ರಳ್ಳಿ ಹತ್ರ. ಅಲ್ಲಿ ಹೋಗಿ ರೀಚ್ ಆದಮೇಲೆ ವೀಡಿಯೋ ಮಾಡ್ತೀನಿ. ಬನ್ನಿ ಸ್ನೇಹಿತರೆ. ಜೈ ಗಣಪತಿ. ನೋಡಪ್ಪ, ಬೇರೆ ಆನ್ ದ ವೇ ಬರ್ತಾ ಹಂಗೆ ನಮ್ಮ ಗಣೇಶನಿಗೆ ಕೈ ಮುಕ್ಕೊಂಡು ಹೊಡ್ತಾಯಿದ್ದೀವಿ. ಟ್ರಾಫಿಕ್ ಮಾತ್ರ ಈ ಕೆ ಆರ್ ಪುರಂ ಹೋಗೋ ರೋಡಂತೂ ನಮಗೆ ತಪ್ಪಲಿಲ್ಲ. ಎವ್ರಿ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು ಹಿಂಸೆ ಕೊಡ್ತೈತೆ. ಏನಂತೀರ ಮಕ್ಕಳ? ಏನು ಮಾತಾಡ್ತಾ ಇಲ್ಲ ನೋಡಿ. ನಾವೆಲ್ಲೋ ಪಾರಿನಲ್ಲಿರೋ ಥರ ಇದೆ, ಆದರೆ ಇದು ನಾವು ಕಸ್ತೂರಿ ನಗರ ರೋಡಲ್ಲಿ ಇರೋದು. ಕೆ ಆರ್ ಪುರಂ ಹೋಗೋ ರೋಡು ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ ಇದು ಟಿನ್ ಫ್ಯಾಕ್ಟ್ರಿ ರೋಡ್ ಅನಿಸುತ್ತೆ. ಟಿನ್ ಫ್ಯಾಕ್ಟ್ರಿ ಬ್ರಿಡ್ಜ್ ಮೇಲೆ ಇಳಿತಾ ಇದ್ದೀವಿ ಆಲ್ರೆಡಿ ನಾವು. ಬನ್ನಿ. ಟ್ರಾಫಿಕ್ ಅಂತೂ ಹೆವಿ ಇದೆ, ಸಖತ್ ಹಿಂಸೆ ಕೊಡ್ತು. ಅಂತೂ ಇಂತೂ ಏನೋ ಮಾಡಿ ಇನ್ನೊಂದು 20 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ ಲೊಕೇಶನ್ಗೆ. ಬನ್ನಿ ಗಾಯ್ಸ್. ಅದು ಒಳ್ಳೆ ವ್ಯೂ ಅಂತ, ಇದು ಟೌನ್ ಥರ ಮಾಡವ್ರೆ, ಚೆನ್ನಾಗಿದೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರ್ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆದರೆ ಈ ವಿಡಿಯೋನ ನೋಡಿ. ಒಂದು ಸಖತ್ತಾಗಿದೆಯಲ್ಲ, ಒಂಥರ ಯಾವುದೋ ಫಾರಿನಿಗೆ ಬಂದಿರೋ ಥರ ಇದೆ ಸ್ನೇಹಿತರೆ. ಇದನ್ನ ನೋಡ್ತಾ ಇದ್ರೆ ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ, ಯಾರನ್ನ ಕೋಲಾರ್ಗೆ ಹೋಗೋದು ಅಂದರೆ ಹೀಗೆ ಇದೇ ರೋಡ್ ಮೇಲೆ ಹೋಗೋದು. ಇಲ್ಲಿದ್ದಾರ ಟ್ರಾಫಿಕ್ ಪೊಲೀಸ್ ಎಲ್ಲ. ನಮಸ್ಕಾರ. ಕೋಲಾರ, ತಿರುಪತಿ ಮತ್ತು ಚೆನ್ನೈ. ಯಾರಾದರೂ ಕೋಲಾರ, ತಿರುಪತಿ, ಚೆನ್ನೈಗೆ ಹೋಗೋ ರೋಡಲ್ಲಿ ಹೋಗಿದ್ರೆ ನಾವಿಲ್ಲೇ ಆನ್ ದ ವೇ ಸಿಗ್ತೀವಿ. ಹಾಗೆ ಬಂದು ಮೀಟ್ ಮಾಡ್ಕೊಂಡು ಹೋಗ್ರಿ. ಇವತ್ತು ಮಾತ್ರ ಅಷ್ಟೇ. ಫ್ರೆಂಡ್ಸ್, ಅಪಾರ್ಟ್ಮೆಂಟ್ಸ್ ನೋಡಿ, ಸೂಪರ್ ಆಗಿದೆ. ನೋಡಿ ಒಳ್ಳೆ ವ್ಯೂಸು. ಹಲೋ ಗಾಯ್ಸ್, ಇವಾಗ ತಾನೇ ಚೌಟ್ರಿಗೆ ಎಂಟ್ರಿ ಕೊಟ್ಟಿದ್ದೀವಿ. ರಾಘವೇಂದ್ರ ವೆಟ್ಸ್ ಶ್ರೀ ಲೇಖ ಚೌಟ್ರಿ, ಶ್ರೀ ಲಕ್ಷ್ಮೀನಾರಾಯಣ ಭವನ. ಕಾರು ಇವಾಗ ತಾನೇ ಜಸ್ಟ್ ಪಾರ್ಕ್ ಮಾಡಿ ಆಲ್ರೆಡಿ ನಮ್ಮ ಬಾಯ್ಸ್ ಎಲ್ಲ ಫುಲ್ಲು ಬ್ಯಾಗೆಲ್ಲ ಎತ್ಕೊಂಡು ನಿಂತಿದ್ದಾರೆ. ರೆಡಿ ಬಾಯ್ಸ್? ಓಕೆ, ಹಾಯ್ ರೆಡಿ ಬರ್ರಪ್ಪ.
ಬನ್ನಿ ಗಾಯ್ಸ್ ಒಳಗಡೆ ಹೋಗೋಣ, ನೋಡೋಣ. ಇವಾಗ ಅವರೊಬ್ಬರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಕಾಂಟ್ಯಾಕ್ಟ್ ಮಾಡಿ ಶೆಟ್ನೇ ತಿರ್ಗಿ ಮುಂದಿನ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ಈಗ ಅನ್ಸುತ್ತಲ್ಲ ಹೋಗೋದು? ಎಸ್. ಓಹೋ ಹಾಂ ಸೂಪರ್. ಯಾರೋ ಸರ್ವೇರ್ ಹೀರೋ ಥರ ಬರ್ತಾವೆ. ಹಾಯ್ 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 ಎಲ್ಲರೂ ಬರಬೇಕು. ದಿಸ್ ಈಸ್ ಮೈ ಡ್ಯಾನ್ಸ್ ಟೀಮ್. ಏನು ಡ್ಯಾನ್ಸ್ ಟೀಮ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ರೂ ಎಳ್ಕೊಂಡು ಬರ್ರೋ ಅನ್ಬೇಕು. ನಾನಂತೂ ಇರಲಿ ಪರವಾಗಿಲ್ಲ, ಅದು ಕರ್ದೀಶನ್ನ ಬರ್ತಾರಲ್ಲ ಅದಕ್ಕೆ ತುಂಬ ಖುಷಿನೇ. ಹಾಂ ಫಸ್ಟ್ ಬರೋದು ಯಾರು ಬರ್ದ್ರು ಬಿಡ್ರು, ನನ್ನ ನಯನ ಬರ್ತಾರೆ. ನಯನ ಏಯ್ ಕೋತಿ ಥರ ಆಡಿದ್ ಬಿಡು. ಓಕೆ ಬನ್ನಿ ಗಾಯ್ಸ್. ಡೆಕೋರೇಷನ್ ನೋಡಿ ಸಖತ್ತಾಗಿ ಮಾಡಿದ್ದಾರೆ. ಅಪ್ಪ ಗಣೇಶ ಕಣಪ್ಪ ಎಲ್ಲ ಸಕ್ಸಸ್ ಆಗ್ಲಪ್ಪ. ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಚೌಟ್ರಿನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇವತ್ತಿಲ್ಲೇ ನಮ್ಮ ಫಂಕ್ಷನ್ ಇರೋದು. ಎಲ್ಲ ದೇವ್ರ ದಯೆಯಿಂದ ಚೆನ್ನಾಗಾದರೆ ಸಾಕು. ಈವೆಂಟ್ ಮ್ಯಾನೇಜರು ಖುಷಿ ಪಟ್ಟರೆ ಸಾಕು ನಮಗೆ. ಬನ್ನಿ ಇವಾಗ ಈವೆಂಟ್ ಮ್ಯಾನೇಜರ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ರೂಮ್ನ ಸಿಕ್ಕಿ ಮಾತಾಡ್ಸೋಣ. ಫ್ರೆಂಡ್ಸ್ ಇವಾಗ ತಾನೇ ಊಟ ಮಾಡೋಕ್ಕೆ ಬಂದ್ವಿ ನಾವೆಲ್ಲರೂ. ಒಳ್ಳೆ ಫುಡ್ ಹಾಕಿದ್ದಾರೆ. ಯಾವುದೋ ಪಾಯಸ, ಚಾಕ್ಲೇಟ್ ಪಾಯಸ, ಮಸಾಲೆ ದೋಸೆ, ಇದಕ್ಕೇನೋ ಅಂತಾರಲ್ಲ ಗೊತ್ತಿಲ್ಲ, ರಸ್ಮಲೈ ಅಂತೆ. ಸ್ವೀಟು ಸೂಪರಾಗಿದೆ.